ತುಂಬ ಸಂಭ್ರಮಿಸಿ ನೋಡ್ತಾ ಇದ್ದಾರೆ. ನಿರ್ದೇಶಕರು ನಮ್ಮ ಸಂಗೀತ ನೋಡಿದವರೆಲ್ಲ ತುಂಬ ಸಂಭ್ರಮ ಪಡ್ತಾವ್ರೆ. ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ವಿತೌಟ್ ಎನಿ ಡೌನ್ ಮಾಡಿ ಫಸ್ಟ್ ಫಿಲಿಮ್ ಚೆನ್ನಾಗಿ ಮಾಡಿದ್ದಾರೆ. ಪ್ರಸಾದ್ ನಾನು ಇಲ್ಲಿ ಹಾಕಿದ್ದೀನಿ. ಶುಕ್ರವಾರ ರಿಲೀಸ್ ಆಗಿದೆ ಸಿನಿಮಾ. ಒಂದು ಹೊಸ ಥರ ಒಂದು ಮೆಸೇಜ್ ಕೂಡ ಒಂದು ಹೇಳಿದಾಗೆ ನನ್ನ ಮುಂಚೆ ಸಾಕಷ್ಟು ಜನ ಹೀರೋ ಆ ರೀತಿ ಒಂದೊಂದು ಫೈಟಲ್ ಆಗಿ ಸೀನ ಒಂದು ಶಾರ್ಟ್ ಅವರ ಒಂದು ಹೀರೋಯಿಸಮ್ ಭಾಳ ಚೆನ್ನಾಗಿದೆ. ವಾಯ್ಸ್ ಮಾಡ್ಯುಲೇಷನ್ ಡೆಲಿವರಿ ಎಲ್ಲ ತುಂಬ ಚೆನ್ನಾಗಿದೆ. ಜೊತೆಗೆ ನಮ್ಮ ಚಿಕ್ಕಪ್ಪ ಅದ್ಭುತವಾಗಿ ಅವರು ಕಾಣ್ತಾರೆ. ಭಾಳ ಸ್ಮಾರ್ಟ್ ಆಗಿ ಚೆನ್ನಾಗಿ ಒಂದು ಎಲ್ಲ ಓವರ್ ಸಿನಿಮಾ ಹೊಸ ಥರ ಕಥೆ ಮಾಡಿದ್ದಾರೆ. ಮಂಜಲ್ ಅವರು ನಿಜವಾಗ್ಲೂ ಗ್ರೇಟ್. ಈ ಸಿನಿಮಾದಲ್ಲಿ ಭಾಳ ಖುಷಿ ಕೊಡುತ್ತೆ. ಅವ್ರಿಗೆ ಬೆನ್ನೆಲುಬಾಗಿ ಅವರಿಗೆ ಈ ಸಬ್ಜೆಕ್ಟ್ ಏನು ಬೇಕು ಅಂತ ತಕ್ಕಂತೆ ಬಜೆಟ್ಟು ನಮ್ಮ ಸಿನಿಮಾ ಅದನ್ನು ಒದಗಿಸಿ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ ಸಿನಿಮಾ ಬರ್ತಾ ಇರೋ ಜನ ಎಲ್ಲ ಭಾಳ ನಾನು ನೋಡಿದಾಗ ಭಾಳ ಖುಷಿ ಕೊಟ್ಟು ಈ ಒಂದು ಹೊಸ ಥರ ಮಿಸ್ ಮಾಡ್ಕೊಂಡು ಬರಬೇಕು. ವಿನಯ್ ವಿನಯ್ ನಿರ್ದೇಶನ ಮಾಡಿದ್ದಾರೆ. ಕಥೆನ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಫಸ್ಟ್ ಹಾಫ್ ಏನಾಗ್ತಿದೆ ಅಂತ ಗೊತ್ತಾಗಲಾದ್ರೆ ಎಲ್ಲ ಉತ್ತರಗಳು ಇದು ವಿಭಿನ್ನ ರೀತಿಯ ಒಂದು ಮಾಡಿದ್ದಾರೆ. ಹಾಗಾಗಿ ಮುಗಿಸ್ತಾ ಹೋಗುತ್ತೆ. ಅವರು ತುಂಬ ಚೆನ್ನಾಗಿ ಅದೇ ಕೂಡ ಹಾಗೆ ನಮ್ಮ ಅವರು ಕೂಡ ಎಲ್ಲ ಕಲಾವಿದರು ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಚಿತ್ರಕ್ಕೆ ಯಶಸ್ಸು ಸಿಗಬೇಕು ನಾವೆಲ್ಲರೂ ಕೂಡ ನಮ್ಮ ಅಭಿಮಾನಿಗಳು ಅಭಿಮಾನಿಗಳು ಚಿತ್ರವನ್ನು ಕೇಳಿಸ್ತಿದ್ದೆಲ್ಲ ಬಿಡಿ ಸರ್. ಆಮೇಲೇನೋ ಮಾಡಬೇಕು ಅದು ಬಂದು ಫಸ್ಟ್ ಟೈಮ್ ರಂಜನ್ ಅವ್ರು ಮಾಡಿದ್ದಾರೆ. ಎಲ್ಲ ಬರೀ ಸ್ಟೇಜಲ್ಲಿ ಪಿಕ್ಚರಲ್ಲಿ ಹಿಂದಿ ಆದಿ ಧರ್ಮ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹರ್ಷವರ್ಧನ್ ಒಳ್ಳೆ ಆ್ಯಕ್ಷನ್ ಪಿಕ್ಚರ್. ಫಸ್ಟ್ ಟೈಮ್ ಒಳ್ಳೆ ಅವ್ರನ್ನ ಸೇರಿ ಹೇಳ್ತಾ ಇದ್ದಾರೆ. ಅಯ್ಯೋ ತುಂಬಾ ದಿನದ ನಂತರ ಒಂದು ಒಳ್ಳೆ ಸಿನಿಮಾ ನೋಡೋದು ನಾನು ಅವರ ಆದಿತ್ಯ ಸರ್ ಅವರ ಇಂಟ್ರೊಡಕ್ಷನ್ ನೋಡ್ಬೇಕಾದ್ರೆ ಹೀರೋನ ಇಷ್ಟು ಸಿಂಪಲ್ ಆಗಿ ಎಂಟ್ರಿ ಕೊಟ್ಬಿಟ್ಟು ಐ ಸ್ವೇರ್ ಅನ್ನೋದೇ ಅನ್ಕೊಂಡೆ. ಬಟ್ ಲೇಟರ್ ಪಾರ್ಟ್ ಅವ್ರನ್ನ ತೋರಿಸಿರುವಂತಹ ರೀತಿ ಆಗಿರ್ಬೋದು ಅಥವಾ ಅವರ ಒಂದು ಬೇಸ್ ವಾಯ್ಸ್ನ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು ನನಗೆ ಸಿಕ್ಕಾಪಟ್ಟೆ ಪರ್ಸನಲಿ ಇಷ್ಟ ಆಯಿತು. ಅವರು ಫೈಟ್ ಮ್ಯಾಚ್ ಆಗಿದೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಐ ಲವ್ ಟು ಅಪ್ರಿಷಿಯೇಟ್ ಡೈಲಾಗ್ ಪೋರ್ಷನ್. ಇಟ್ಸ್ ಮೈ ಬಿಸ್. ಇಟ್ಸ್ ಲೈಕ್ ಪ್ರತಿಯೊಂದು ವರ್ಡ್ ನೀಟಾಗಿ ಸ್ಕೆಡ್ಯೂಲ್ ಮಾಡಿ ಇದು ಇಲ್ಲೇ ಬರಬೇಕು, ಹಿಂಗೆ ಬಂದ್ರೆ ಕೌಂಟರ್ ರೀತಿಯಲ್ಲಿದೆ. ರಂಜನ್ ಸರ್ ಅವರ ಡೈರೆಕ್ಷನ್ ಅಂತ ತುಂಬ ಆಗ್ತಿದೆ. ಐ ರಿಯಲಿ ಲವ್ ದ ಮ್ಯೂಸಿಕ್. ಮ್ಯೂಸಿಕ್ ಅಂತೂ ಐ ಹ್ಯಾವ್ ಬಿಕಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಇಟ್ ಸರ್.
congratulations. I'm sure that you're going to work a lot for our future career films ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮ್ಯೂಸಿಕ್ ನಮ್ಮನ್ನ ಹೇಗೆ ತೋರಿಸುತ್ತೆ ಅಂತಂದ್ರೆ ಅದು ಪ್ರತಿಯೊಂದೂ ಸಿಂಪಲ್ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಟೆರರ್ ಸಿನಿಮಾ ಈಗಾಗಲೇ ರಿಲೀಸ್ ಆಗಿದೆ ಆದಿತ್ಯ ಸರ್ ಅವರ ಕಂಬ್ಯಾಕ್ ಅಂತ ಹೇಳೋದು ತಪ್ಪಾಗುತ್ತೆ. ಬ್ಲಾಕ್ ಬಸ್ಟರ್ ಕಂಬ್ಯಾಕ್ ತುಂಬಾ ಬ್ಯೂಟಿಫುಲ್ ಆಗಿದೆ ಸಿನಿಮಾ. ಎಲ್ಲರೂ ದಯವಿಟ್ಟು ಸಿನಿಮಾನ ಕೇಳ್ಬೋದು ಸರ್. ವೆರಿ ಬೆಸ್ಟ್. ಸೊ ಹ್ಯಾಪಿ ವಾಚಿಂಗ್. ಸಿನಿಮಾ ಟೆರಿಫಿಕ್ ಆಗಿದೆ, ಬ್ಯೂಟಿಫುಲ್ ಆಗಿದೆ, ಖುಷಿ ಆಯಿತು. ಕಲಾವಿದನಾಗಿ ಹೇಳಬೇಕು ಅಂತಂದ್ರೆ ಈ ಹೆತ್ತೋರು ಹೆಗ್ಗಣ ಮುದ್ದು ಅಂತಾರಲ್ಲ, ಹಾಗೆ ನಮ್ಮ ಸಿನಿಮಾ ಬಹಳ ಪ್ರೀತಿ, ಖುಷಿ ಆಯಿತು. ಆದರೆ ಒಬ್ಬ ಆಡಿಯನ್ಸ್ ಆಗಿ ಹೇಳಬೇಕು ಅಂತಂದ್ರೆ ಮೊದಲಿನಿಂದ ಕೊನೆಯವರೆಗೆ ನೋಡಿಸ್ಕೊಂಡು ಹೋಗುವಂತ ಒಂದು ಅಪ್ಪಟ ಮನೋರಂಜನಾತ್ಮಕ ಚಿತ್ರ. ನಮ್ಮ ರಂಜನ್ ಶಿವರಾಮೇಗೌಡರು ನಿರ್ದೇಶಕರು, ಈ ಚಿತ್ರದ ನಿರ್ದೇಶಕರು ತುಂಬ ಚೆನ್ನಾಗಿ ಎಲ್ಲ ಡಿಪಾರ್ಟ್ಮೆಂಟನ್ನ ರೂಢಿಸ್ಕೊಂಡಿದ್ದಾರೆ. ಬಹಳ ರಿಚ್ ಆಗಿ ಬಂದಿದೆ. ಪ್ರತಿಯೊಂದು ಸನ್ನಿವೇಶ ಅದ್ಭುತವಾಗಿದೆ. ಪ್ರತಿಯೊಬ್ಬ ಕಲಾವಿದರನ್ನ ಚೆನ್ನಾಗಿ ರೂಢಿಸ್ಕೊಂಡಿದ್ದಾರೆ. ನಮ್ಮ ನಿರ್ಮಾಪಕರು ಎಲ್ಲವನ್ನೂ ರೂಢಿಸ್ಕೊಂಡಿದ್ದಾರೆ. ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಬಹಳ ಖುಷಿ ಆಯ್ತು ನನಗೆ. ಮೊದಲಿಂದ ಕೊನೆಯವರೆಗೆ ಎಲ್ಲೂ ಕೂಡ ಒಂದು ಚೂರು ಎಲ್ಲೂ ಅದರ ಟ್ರ್ಯಾಕನ್ನ ಕಡಿಮೆ ಮಾಡ್ಕೊಳ್ಳಲ್ಲ, ಅದರ ರುಚಿಯನ್ನ ಕಡಿಮೆ ಮಾಡ್ಕೊಳ್ಳಲ್ಲ. ಬಹಳ ರಸವತ್ತ ಮೂಡಿದೆ. ಬಹಳ ಖುಷಿ ಆಯ್ತು. ಆ್ಯಂಡ್ ಈ ಸಿನಿಮಾ ಬರೀ ಈಗ ನಾವು ಹೇಳಿದ್ನಲ್ಲ, ನಮ್ಮ ಸಿನಿಮಾ ನಾವೇ ಹೋಗೋದು ಚೆನ್ನಾಗಿರಲ್ಲ. ಏನೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡುವಾಗ ನಮ್ಮ ಶ್ರಮಕ್ಕೆ ದಯಮಾಡಿ ಹೋಗಿದೆ ಹೋಗಿಲ್ಲ ಚೆನ್ನಾಗೈತೆ. ಯಾಕಂದ್ರೆ ಹೇಳ್ಕೊಂಡು ಹಾಕೊಳ್ಳಿ ಹೇಳಕ್ಕಾಗಿಲ್ಲ. ಎಂಟರ್ಟೈನರ್ ಎಲ್ಲರೂ ಒಂದು ನೋಡಿ ಅಂತ ನಾನು ಧನ್ಯವಾದಗಳು. ಕಟ್ಟ ಬರೋದು ಇವಾಗ ಓಕೆ ಸಾಕಷ್ಟೇ. ಒಂದು ಕಂಬ್ಯಾಕ್ ಅಂತ ಹೇಳಬೇಕು. ಇಬ್ಬರು ದಿಗ್ಗಜರು ಆಕ್ಟರ್ಸು, ಆದಿತ್ಯ ಸರ್ ಆಗಿರ್ಬೋದು, ಕಿಟಣ ಆಗಿರ್ಬೋದು, ಇಬ್ಬರಿಗೂ ಒಂದು ಒಳ್ಳೆ ಕಂಬ್ಯಾಕ್ ಫಿಲ್ಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓವರಾಲ್ ಇಟ್ಸ್ ವೆರಿ ಗುಡ್ ಮಾಸ್ ಎಂಟರ್ಟೈನರ್. ಫ್ಯಾಮಿಲಿ ಒಟ್ಟು ಕೂತ್ಕೊಂಡು ಯಾವುದೇ ಒಂದು ಶುಗರ್ ಆಗುತ್ತೆ. ಬನ್ನಿ ಕನ್ನಡ ಸಿನಿಮಾ ಪ್ರೇಕ್ಷಕರೆಲ್ಲ ಥಿಯೇಟರ್ ನೋಡಿ ಆಶೀರ್ವಾದ ಮಾಡಿ. ಯಾರು ಕ್ಲಿಕ್ ಸ್ಟಾರ್ ಕ್ಯಾಸ್ಟ್ ಎಂಟೈರ್ ತಂಡಕ್ಕೆ ಆಲ್ ದ ಬೆಸ್ಟ್. ಒಳ್ಳೆ ಕೊಡ್ತಾರೆ. ಇವಾಗ ನೋಡಿ ಸರ್ 3.5 ಅಂತ ಇರುತ್ತಲ್ಲ, ಬಂದಿದ್ದೆಲ್ಲ ವಿನಯ್ ವಿನಯ್ ಇವತ್ತು ಮಾಡಿ ನಂದಿಲ್ಲೇ ಐತಲ್ಲ. ಬೇರೆ ಭಾಷೆಗಳಿಂದ ಹೀರೋಗಳು ಬರೋಕ್ಕಿಂತ ನಮ್ಮವರಿಂದ ಒಳ್ಳೆಯದು ಅಂತ ಹೇಳಿ ಆ ಕಥೆಯನ್ನ ಸೆಂಟಿಮೆಂಟ್ ಆಗಿ ಒಳ್ಳೆ ಸಸ್ಪೆನ್ಸ್ ಆಗಿ ಒಂದು ಒಳ್ಳೆ ಫ್ಯಾಮಿಲಿ ಥರ ಮಾಡೋಣ ಅನ್ನೋ ಒಂದು ಪ್ರಯತ್ನ ಮಾಡ್ತಕ್ಕಂಥದ್ದು. ಈಗ ಮ್ಯೂಸಿಕ್ಕು ಫಿಲಮ್ ಎತ್ತಿಡುತ್ತೆ ಅಂತ ಹೇಳುತ್ತೆ. ಇದರಲ್ಲಿ ಫೈಟ್ಸು ಎಲ್ಲ ಫೈಟ್ಸು ಜಾಸ್ತಿ ಇದ್ದಾಗ ಕೆಲವ್ರು ಏನಾಗುತ್ತೆ, ಲೇಡೀಸ್ಗೆ ಏನಪ್ಪ ಫೈಟ್ಸ್ ಎಲ್ಲ ಜಾಸ್ತಿ ಇದೆ ಅಂತ ಸಸ್ಪೆನ್ಸು ರಿವೀಲ್ ಆಗೋವರೆಗೂ ಸ್ವಲ್ಪ ಮಟ್ಟಿಗೆ ಎಲ್ಲರಿಗೂ ಕುತೂಹಲ ಇರುತ್ತೆ. ಸೆಕೆಂಡ್ ಹಾಫ್ ಎಲ್ಲ ಕಟ್ಟಾಗ ಬಡ ಪಿಕ್ಚರ್ ಇದೆಯಾ ಅಂತ ಆವಾಗ ಅನ್ಸುತ್ತೆ. ಸ್ಟಾರ್ಟಿಂಗ್ ಬರೀ ಎಲ್ಲರೂ ಅಂತ ಯಂಗ್ಸ್ಟರ್ಸ್ ಎಲ್ಲ ಇರ್ತಾರೆ. ತದನಂತರ ಫ್ಯಾಮಿಲಿ ಅವ್ರು ನೋಡ್ಕೊಳ್ತೀನಿ ಅಂದರೆ ಸೆಕೆಂಡ್ ಹಾಫ್ ಫಸ್ಟ್ ಕ್ಲಾಸ್ ಆಗಿರ್ತಾರೆ. ಒಂದೇ ಒಂದು ವಿಚಾರ ಏನು ಅಂದರೆ ಪಿಕ್ಚರು ಕನ್ನಡ ಪಿಕ್ಚರ್ನಲ್ಲಿ ಇದೇ ಹಿಂದಿ ಪಿಕ್ಚರ್ ನೆನಪಿದ್ರೆ ಅವು ಅಂತ ಉದಾಹರಣೆ ಹೇಗಿದೆಯೋ ಎಲ್ಲ ಗೊತ್ತಿಲ್ಲ. ಕೆಲವರು ಆಡ್ಕೊಳ್ಳೋರು ಆಡ್ಕೊಳ್ತೀರಾ, ನೋಡೋರು ನೋಡ್ತೀರಾ, ಕೆಲವರೆಲ್ಲ ಸಂತೋಷ ಪಡೋರು ಮಾಡ್ತೀರಾ, ಕೆಲವರೆಲ್ಲ ಹೊಸದಾಗಿ ಯಾವುದೋ ರೀತಿಯಲ್ಲಿ ಇರ್ತೀರಾ. ಅದೇ ನಮ್ಮ ಭಾಷೆಯವ್ರು ಏನಾದರೂ ಒಂದು ಪ್ರಯತ್ನ ಹೊಸದಾಗಿ ಮಾಡಿ ಹೀಗಿರೋದು ಬೇರೆ ಅಂತ ಹೇಳಿದಾಗ ಕೆಲವರೆಲ್ಲ ಏನು ಮಾಡೋದು ಪ್ರೋತ್ಸಾಹ ಕೊಡ್ತಾರೆ. ಭಾಳಷ್ಟು ಜನ ಏನಾಗಿದೆ ಈಗೆಲ್ಲ ಟಿವಿ ಮಾಧ್ಯಮದಲ್ಲಿ ಬಂದಿರ್ತಕ್ಕಂಥವ್ರು, ಸೋಷಿಯಲ್ ಮೀಡಿಯಾ ಇರ್ತಕ್ಕಂಥವ್ರಿಗಿಂತ ಆ ಪಿಕ್ಚರ್ ಮಾತಾಡ್ತಾರೆ. ಏನಂದ್ರೆ ಟಾಕಲ್ಲಿ ಎಲ್ಲ ಪಬ್ಲಿಸಿಟಿ ಜಾಸ್ತಿ. ಫಸ್ಟ್ ಆಫ್ ಆಲ್ ಪಬ್ಲಿಸಿಟಿನೇ ಈ ಪಿಕ್ಚರ್ನ ಹಾಳು ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಭಾಳ ಜನ ಪಬ್ಲಿಸಿಟಿ ಹಾಳು ಮಾಡೋದು ಭಾಳ ಜನ ನಮ್ಮವೇ. ಅದಕ್ಕೆ ದಯವಿಟ್ಟು ಚಿತ್ರ
ನೋಡಿದ ಮೇಲೆ ಡಿಸಿಷನ್ ತಗೊಂಡ್ರೆ ಉತ್ತಮ. ಪಿಕ್ಚರ್ ರಿಲೀಸ್ ಆಗಕ್ಕೆ ಮೊದಲೇ ಮಾತಾಡ್ಕೊಂಡು ಕೂತಿರ್ತೀರಾ, ಒಂದು ಅಡ್ವರ್ಟೈಸ್ಮೆಂಟ್ ಬಂದ ತಕ್ಷಣ ಮಾತಾಡ್ಕೊಂಡು ಕೂತಿರ್ತೀರಾ, ಇದು ಹಿಂಗೆಲ್ಲ ಅಂತ ಹಾಗೆ ಅಂತ ಎಲ್ಲ ಮಾತಾಡ್ಕೊಂಡು ಕೂತಿರ್ತೀರಾ. ಒಂದು ವಿಚಾರ ಏನು ಅಂದ್ರೆ, ಇಲ್ಲಿ ಪ್ರೊಡ್ಯೂಸರು ಒಳ್ಳೆ ದೊಡ್ಡ ನಿರ್ಮಾಣ ಮಾಡಿದ್ದಾರೆ, ದೊಡ್ಡ ಚಿತ್ರ ಮಾಡಿದ್ದಾರೆ. ಹಳೆ ಆರ್ಟಿಸ್ಟ್ಗಳು ಅಷ್ಟು ಜನ ಇದಾರ ಅಂತ ಯಾರಿಗೂ ಗೊತ್ತಾಗಲ್ಲ. ಹಳೆ ಹೀರೋಗಳೆಲ್ಲ ಇವತ್ತಿನ ದಿವಸ ವಿಲನ್ ಆಗಿ, ಎಷ್ಟು ಜನ ಇವತ್ತಿನ ದಿವಸ ಕಲಾವಿದರು ಕನ್ನಡಿಗರಿಗೋಸ್ಕರ ಕೊಟ್ಟಕ್ಕೆ ಚಿಕ್ಕ ಪಾತ್ರ ಇದೆಯಾ ನಮ್ಮ ಹಳೆ ಕನ್ನಡಿಗರ ಕಡೆಯಿಂದ. ಪಿಕ್ಚರ್ ಫುಲ್ ನೋಡಿ, ಎಲ್ಲಾ ಹಳೆ ಕನ್ನಡಿಗರಿಗೂ ಒಂದು ಅವಕಾಶವನ್ನು ಮಾಡಿ ಒಳ್ಳೆ ಉತ್ತಮವಾದ ಕನ್ನಡ ಚಿತ್ರ ಮಾಡಿದ್ದಾರೆ. ಒಳ್ಳೆ ಚಿತ್ರಕ್ಕೆ ಸಿಂಪಲ್ ಆಗಿರ್ತಕ್ಕಂಥ ಆದಿತ್ಯ ತುಂಬಾ ಸಿಂಪಲ್ ಆಗಿ ಓಡಾಡಿಕೊಂಡು ಪ್ರೊಡ್ಯೂಸರ್ ಜೊತೆ ಸಹಕರಿಸಿ ಯಾವುದೇ ನಿಸ್ವಾರ್ಥ ಇಲ್ಲದೆ ಆ ಕಾರ್ಯಕ್ರಮವನ್ನು ಮುಗಿಸಿಕೊಟ್ಟು ಕನ್ನಡ ಚಿತ್ರವನ್ನ ಇವತ್ತಿನ ದಿವಸ ರಿಲೀಸ್ ಮಾಡಿದ್ದಾರೆ. ಇವತ್ತು ಎಲ್ಲರಿಗೂ ಇಚ್ಛೆ ಆಗಲಿ, ಅದಕ್ಕೊಂದು ಪ್ರೀಮಿಯರ್ ಶೋ ಆಗಲಿ, ಇವತ್ತು ಮಾತಾಡಿದ್ದೀವಿ. ನೀವೆಲ್ಲ ಏನಂತ ಹಾಕ್ತೀರಾ, ಬ್ರಹ್ಮಾಂಡ ಪೂಜೆ ಬಂದಿದ್ರು, ಆದಿತ್ಯ ಗಿರಿಜಿ ಬಿಟ್ಟಿದ್ರು, ಅವ್ರಿಗೆ ಆಶೀರ್ವಾದ ಮಾಡಿದ್ರು, ಇದನ್ನ ಹಾಕ್ತೀರಿ. ಪಿಕ್ಚರ್ ಒಂದಷ್ಟು ಮಾತು ಹಾಕಿ ಪ್ರೊಡ್ಯೂಸರ್ ಎಷ್ಟು ಕಷ್ಟಪಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಪಿಕ್ಚರ್ ಮಾಡಿದಾರೆ ನೋಡಿ, ಈ ಪಿಕ್ಚರ್ ಹೀಗಿರುತ್ತೆ ಆ ರೀಲ್ಸ್ ಮಾಡಿ ಹಾಕಿದ್ರೆ ಆವಾಗ ಕನ್ನಡ ಪಿಕ್ಚರ್ ಪ್ರೋತ್ಸಾಹ. ಒಂದು ಯಾವುದೋ ಒಂದು ಹೊಸ ಹೀರೋ ಬಂದ ತಕ್ಷಣಕ್ಕೆ ಅಥವಾ ಹೊರಗಡೆ ಇರ್ತಕ್ಕಂಥ ಹೀರೋಗಳು ಬಂದ್ರೆ ಪ್ರೊಡ್ಯೂಸ್ ಮಾಡೋದಿಲ್ಲ, ದೊಡ್ಡದಾಗಿ ಚೇಂಜ್ ಇಡೀ ನಾವು ಮಾಡ್ಬಿಡ್ತಾರೆ. ದಯವಿಟ್ಟು ಪ್ರೋತ್ಸಾಹ ಮಾಡಬೇಕು. ಥಿಯೇಟ್ರಲ್ಲೇ ಬಂದು ಪಿಕ್ಚರ್ ಮೊಬೈಲಲ್ಲಿ ನೋಡ್ಬಿಟ್ಟು ಡಿಸೈಡ್ ಮಾಡೋದು, ಯಾವುದೋ ಒಂದು ರೀಲ್ಸ್ ನೋಡ್ಬಿಟ್ಟು ಡಿಸೈಡ್ ಮಾಡೋದು ಆಗಲ್ಲ. ಆಗಲೇ ಪ್ರೊಡ್ಯೂಸರ್ಗೆ ಮತ್ತು ಇವರಿಗೆ ಡೈರೆಕ್ಟರ್ಗೆ, ಇದರಲ್ಲಿ ಮ್ಯೂಸಿಕ್ ಡೈರೆಕ್ಟ್ರು ಬಹಳ ಪ್ರೋತ್ಸಾಹ. ಡೈರೆಕ್ಟರ್ಗೆ ಪ್ರೋತ್ಸಾಹ ಹೇಗಿದೆ ಅಂದ್ರೆ ಒಂದು ಸಪೋರ್ಟಿವ್ ಬಹಳ ಚೆನ್ನಾಗಿದೆ. ಅದರಲ್ಲಿ ಮನುಷ್ಯರಿಗೆ ಉತ್ತಮವಾಗಿ ಆ ಚಲನಚಿತ್ರಕ್ಕೆ ಹಾಕಿರ್ತಕ್ಕಂಥ ದುಡ್ಡು ಚೆನ್ನಾಗಿ ಸಿಕ್ಕಿ, ಡಬ್ಬಿಂಗ್ ರೈಟ್ಸ್ ಅಲ್ಲಿ OTT-ನಲ್ಲಿ ಹೊರಭಾಗದಲ್ಲಿರ್ತಕ್ಕಂಥ ಸೋನಿ ಮ್ಯಾಕ್ಸ್ ಅಲ್ಲಿ ಎಲ್ಲರಿಗೂ ಡಬ್ ಮಾಡಿ ಈ ಒಂದು ಪಿಕ್ಚರ್ನ ತೆಲುಗು ತಮಿಳು ಭಾಷೆಗಳಲ್ಲಿ ಅಥವಾ ಮಲಯಾಳ ಭಾಷೆಗಳಲ್ಲಿ ಬಂದು ಪ್ರೋತ್ಸಾಹ ಹೆಂಗೆ ಹೊರಗಡೆ ಇರ್ತಕ್ಕಂಥವ್ರು ನೀವು ಪ್ರೋತ್ಸಾಹ ಕೊಡ್ತೀರೋ ನಮ್ಮೂರಿಗೆ ಹಾಗೆ ಪ್ರೋತ್ಸಾಹ ಕೊಡಲಿಕ್ಕೆ ಅದನ್ನು ಹೇಳ್ತಾ ಇದ್ದೀವಿ. ಮಾಡಿರ್ತಕ್ಕಂಥ ಚಿತ್ರಕ್ಕೆ ಒಳ್ಳೆ ಆಶೀರ್ವಾದ ಭಗವಂತನ ಸಿಗಲಿ. ಕಷ್ಟಪಟ್ಟಿರ್ತಕ್ಕಂಥ ಮನಸ್ಸುಗಳಿಗೆ ಎಷ್ಟೋ ಜನ ಒಳಗಡೆ ಒಂದೊಂದು ರೀತಿ ಹೊರಗಿರುತ್ತೆ, ಯಾವುದೇ ಕೊರಬೇಡಿ. ಯಾಕೆಂದ್ರೆ ಕೆಲವು ಪಾಯಿಂಟ್ಸ್ ಅಲ್ಲಿ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ. ಆ ಓಪನ್ ಆಗಿ ಹೇಳಿದ್ರು ಕೆಲವರಿಗೆ ಮನಸ್ಸು ನೋಗುತ್ತೆ, ಕೆಲವ್ರಿಗೆ ಬೇಜಾರಾಗುತ್ತೆ. ಯಾಕೆ ಹಿಂಗೆ ಮಾತಾಡ್ತಾರೆ ಇರೋದ್ರಿಂದ ಹೇಳಬೇಕು, ಯಾಕೆ ತಗೊಂಡು ನಿಂತ್ಕೊಂಡು ಒಂದ್ಸರಿ ಭೇಟಿ ಅಭ್ಯಾಸ ನಮಗೆ ಎಲ್ಲ ಕಲಾವಿದರು ಬಂದಾಗ ಆ ಕಲಾವಿದರನ್ನ ಒಂದ್ಸರಿ ನೋಡೋಣ ಅಂತ ಹೇಳಿ ಕನ್ನಡ ಚಿತ್ರಕ್ಕೆ ಈ ಪಿಕ್ಚರ್ನ ಒಂದ್ಸರಿ ಆದರೂ ಬಂದು ಎಲ್ಲರೂ ಕುಟುಂಬ ಪರಿವಾರ ಸಮೇತ ನೋಡಿದಾಗ ನಿಮಗೆ ರಿಯಾಲಿಟಿ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಬಹಳ ಚೆನ್ನಾಗಿ ಚಿತ್ರ ಏನಂದ್ರೆ ಸ್ವಲ್ಪ ಮಟ್ಟಿಗೆ ನಿಧಾನ ಆಯ್ತು ಅಂತ ಒಂದ್ಸರಿ ಅನಿಸ್ತು ನನಗೂ. ಆದ್ರೆ ಅದೆಲ್ಲ ಕತ್ತರಿಸಿ ಕರೆಕ್ಟಾಗಿ ಸ್ಪೀಡ್ ಆಗಿ ಮಾಡ್ಬಿಟ್ಟಿದ್ರೆ ಇನ್ನೂ ಬೇಗ ಹೋಗ್ತಿದ್ರು ಅಂತ ಅನ್ನಿಸ್ತು. ಆದ್ರೆ ಕೆಲವರು ಪಿಕ್ಚರ್ ಎಲ್ಲ ಹೇಳ್ಬಾರ್ದು ಕೂಡ ಇವತ್ತು ಅದೆಲ್ಲ ಹೇಳ್ಬಾರ್ದು ಅಂತಾರೆ, ಇರೋದು ಹೇಳಬೇಕು. ಯಾಕೆಂದ್ರೆ ಪ್ರೊಡ್ಯೂಸರ್ ಮುಂದೆ ಇನ್ನೊಂದಷ್ಟು ಪಿಕ್ಚರ್ನ ಮಾಡುವಂಥ ಅವಕಾಶಗಳನ್ನ ಇನ್ನೊಂದಷ್ಟು ವಿಶೇಷವಾಗಿ ನಡೀತದೆ. ಅದರಿಂದ ಡೈರೆಕ್ಟರ್ ಹೊಸದು ಅವ್ರ ನಂಬಿ ಹಾಕಿದ್ದಾರೆ. ಇಬ್ಬರು ಒಂದು ಒಳ್ಳೆ ಕಥೆನ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರ ಮಗನ ಆದಿತ್ಯ ತಮ್ಮ ಬಂದಿತ್ತು, ಧರ್ಮ ಬಂದಿತ್ತು, ಶರತ್ ಬಂದಿತ್ತು. ಇದು ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಪ್ರೋತ್ಸಾಹವನ್ನ ಕೊಟ್ಟಿರ್ಬೇಕು. ಕನ್ನಡಕ್ಕೋಸ್ಕರ ನೀವು ದಯವಿಟ್ಟು ಪ್ರೋತ್ಸಾಹ ಕೊಟ್ಟು ಇಲ್ಲಿ ಗ್ರೂಪಲ್ಲಿ ಹಾಕ್ತೀರಾ. ದಯವಿಟ್ಟು ಇವ್ರು ಬಂದ್ರು ಬಹಳ ಚೆನ್ನಾಗಿದ್ರು, ಆ ಹುಡುಗಿ ಬಂದು ಹೀರೋಯಿನ್ ಅವ್ರು ಚೆನ್ನಾಗಿದ್ರು, ಇವ್ರ ಹತ್ರ ಹೇಗಿತ್ತು ನಿಮ್ಮ ರಿವ್ಯೂಸ್ನ ಎಲ್ಲ ಕಡೆ ರೀಲ್ಸ್ ಅಲ್ಲಿ ಶೇರ್ ಮಾಡಿ ಒಳ್ಳೆ ಪ್ರೋತ್ಸಾಹ ಕೊಡಿ. ತುಂಬ ಬಂದಿಲ್ಲ ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಡೈರೆಕ್ಟರ್ದು ಮೊದಲ ಸಿನಿಮಾ ಪೂರ್ತಿ ಎಡೆ ಕೋಲಾಟ ಅಂತ ಎಡೆ ಕೋಲಾಟ ಅದು ಫಸ್ಟಿಗೆ ಕಗ್ಗಂಟ ಆಗ್ತಾ ಹೋಗ್ತದೆ. ಯಾವ ರೀತಿಯಲ್ಲಿ ಗಂಟು ಹಾಕ್ತಾರೆ ಟೆನ್ಷನ್ ಆಗ್ತಾ ಇದೆ. ಎಫೆಕ್ಟ್ ಆಗಿ ಕೊನೆಗೆ ಅದನ್ನು ಎಲ್ಲವನ್ನೂ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ ಹಾಗೆ ಗಂಟು ಹಾಕಿದ್ದನ್ನು ನಿಲ್ಲಿಸುತ್ತೆ. ಅದು ಸ್ವಲ್ಪ ಜನರಿಗೆ ಶುರುವಾಗುವಾಗ ಅರ್ಥ ಆಗಿಲ್ಲ, ಹಾಗೆ ಹೀಗೆ ನನಗೆ ಅದು ಜಡೆ ಹೋರಾಟವನ್ನು ಮೊಸರಿದ್ದಾರೆ ಹಾಗೆ ಯಾಕೆ ಹೀಗಾಗುತ್ತೆ ಅನ್ನೋದನ್ನು ತಿಳಿಸಿ ಪ್ರತಿಯೊಂದು ಮಾತು ಕೂಡ ಯಾರಿಗೂ ಅದು ಮಂಚಿದರದಂತ ಗೊತ್ತಾಗುವ ಹಾಗಿಲ್ಲ.
ಕೇಳಿಸ್ಕೊಂಡು ಕರೆಕ್ಟಾಗಿ ಅರ್ಥ ಮಾಡ್ಕೊತಾ ಇದ್ರೆ ಆದಿತ್ಯ ಅವ್ರ ಜೊತೆ ಒಂದು ಸಿನಿಮಾ ಮಾಡೋಕ್ಕೆ ಮುಂಚೆ ಅವ್ರ ಅಣ್ಣನ ಪಾತ್ರ ಮಾಡಿದ್ರು. ಈ ಸಿನಿಮಾದಲ್ಲಿ ಅದು ಸ್ವಲ್ಪ ವರ್ಷಗಳ ಹಿಂದಾಗಿದೆ. ಈ ಸಿನಿಮಾದಲ್ಲಿ ಆದಿತ್ಯ ಅವರ ಸ್ವ್ಯಾಗ್ ನೋಡಿ ನಮಗೆ ಪೇಂಟ್ ಆಗೋ ಲೆವೆಲ್ ಎಂಥ ಸ್ವ್ಯಾಗ್, ಎಂಥ ಒಳ್ಳೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಹೌದಾ ಹೀರೋಯಿಕ್ ಆಗಿ ಹಂಗೆ ವಾಕ್ ಮಾಡ್ಕೊಂಡು ಸರ್ ಸಿನಿಮಾ ನಾಯಕಿ ಕಟ್ಟ ಹಾಕೋದು ಇಷ್ಟ ಅಲ್ವಾ ಸರ್? ಆದಿತ್ಯ ಅವರ ಇಬ್ರು ಕೂಡ ಇದಕ್ಕೂ ಬಹಳ ಅದ್ಭುತವಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಇದರ ಇಡೀ ಸಿನಿಮಾನ ಇಂಟ್ರೆಸ್ಟಿಂಗ್ ಮಾಡಿದ್ದು ಒಂದು ನಿಮಿಷ ಹಿಂದೆಗಡೆ ಎಷ್ಟು ಫಿಲಮ್ಸ್ ಅಂತ ಗೊತ್ತಾಗುತ್ತೆ. ಬಹಳ ಚೆನ್ನಾಗಿ ಮ್ಯೂಸಿಕಲ್ಲಿ ಎಲಿವೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಅಂತ ಮಾಡ್ತಾರೆ. ನೋಡಿ ಅವರೆಲ್ಲ ಖುಷಿ ಪಡ್ತಲ್ಲ, ಅದಕ್ಕೆ ಇನ್ನಷ್ಟು ಹೆಚ್ಚು ಮಾತು ಬರ್ತೀನಿ ಅಷ್ಟೇ. ನೀವು ಆದಷ್ಟು ಬೇಗ ಸಿನಿಮಾ ನೋಡಿ ಅಂತ ಕೇಳ್ಕೊಂಡಿದ್ದೀನಿ. ಒಳ್ಳೆಯದಾಗಿ. ಏಯ್ ವಿನಯ್ 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 ಅಲ್ಲ ಸರ್, ಅದೇ ಕ್ಯಾಮ್ರಾ ತುಂಬ ಮೆಸೇಜಸ್ ಬರ್ತಾರೆ. ಈ ಒಂದು ಸಂದರ್ಭದಲ್ಲಿ ಇಷ್ಟು ದೊಡ್ಡ ಒಂದು ಕ್ಯಾನ್ವಾಸ್ ಸಿನಿಮಾ ಪಾಸಿಬಲ್ ಆಗಿದೆ. ಪ್ರತಿಯೊಬ್ಬರು ಸಿನಿಮಾ ನೋಡಿ ಇಷ್ಟಪಡ್ತಾರೆ. ಅವರಿಂದ ಇವತ್ತು ಇಷ್ಟು ಒಂದು ಅದೇ ನಾನು ಅದ್ಯಾರು ಹೊಸ ಕ್ಯಾಂಡಿಡೇಟ್ ಮೂವಿ ಟೀಮ್ ಅವರು ಬರ್ತೀವಿ. ಮೂವಿ ಟೀಮಲ್ಲಿ ಬೈಕ್ ಸುಮ್ಮನೆ ಶೂಟ್ ಮಾಡ್ತಾರೆ ಅಂದರೆ ಫ್ಯಾನ್ಸ್ ಯಾರು ಪೂರ್ಣಚಂದ್ರ ಹೆಂಗೆ ಕಾಣಿಸ್ತಾರೆ. ಪೂರ್ಣಚಂದ್ರ ಕೊಳ್ಳುಂಡಿ ದುಡಿತಾನೆ ಅಲ್ಲ, ಅವನು ಪ್ರಸನ್ನ ಝೂಮ್ ಆಗ್ತಾನೆ.
ಪ್ರಸಾದ್ ನೋಡಿ ಆ ಲೆನ್ಸ್ ಮುಂದೆನೇ ಇಟ್ಟು ಹ್ಞೂ ಅಂತ ಹ್ಞೂ ಅಂತ ಏನು ಕೇಳಿಸ್ತೈತೆ ಅವನಿಗೆ. ಸಂಖ್ಯೆಯಲ್ಲಿ ದಯವಿಟ್ಟು ತಾವೆಲ್ಲ ಮಾಡಿ ನೋಡಿದ್ರೆ ಇದು ಗೆಳೆಯರಿಗೆ ಸಂಬಂಧಿಕರು ಹೇಳಿ ಸಕ್ಸಸ್ಫುಲ್ ಅಂತ ನಾವು ಹೇಳ್ಕೋಬೇಕಾದ್ರೆ ಥಿಯೇಟ್ರಲ್ಲೇ ನೋಡಿ ಅದು ಸ್ಕ್ರೀನ್ ಆಫ್ ಆಗುತ್ತಲ್ಲ ಆಪ್ಷನ್ ಇದೆಯಾ ಗೊತ್ತಾ ನಿಮಗೆ? ಇದನ್ನು ಬರುತ್ತಾ ನಿಮ್ಮ ಫೋನಲ್ಲಿ? ಡೈರೆಕ್ಟ್ರಿ ಸರ್ ಬಿಕಾಸ್ ಎಲ್ಲರೂ ಹೇಳಿರೋದನ್ನ ನಾನೇ ವಿನಯ್ ಒಳ್ಳೆ ರಿಪೋರ್ಟ್ ಇದೆ. ನಾನಾ? ವಿನಯ್ ಆಕ್ಷನ್ ಪಿಕ್ಚರ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅದನ್ನು ಎಪ್ಪತ್ತೈದು ಈ ಸಿನಿಮಾ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದೆ